ನಮಸ್ತೆ ಗೆಳೆಯರೇ. ಸಾಮಾನ್ಯವಾಗಿ ಈ ದೇವರು ಅನ್ನೋ ಒಂದು ವಿಚಾರ ಇಂದಿಗೂ ಬಹಳ ಸೋಜಿಗದ ಸಂಗತಿಯಾಗಿ ಉಳಿದಿದೆ. ಯಾಕೆ ಅಂದರೆ ದೇವರನ್ನು ನೋಡಿದವರಿಲ್ಲ, ಆದರೆ ದೇವರನ್ನು ಅನುಭವಕ್ಕೆ ಪಡೆದವರಿದ್ದಾರೆ. ಉದಾಹರಣೆಗೆ ರಾಮಕೃಷ್ಣ ಪರಮಹಂಸ ಹಂಸರಾಗಿರ್ಬೋದು, ಅನೇಕ ಸಾಧು ಸಂತರುಗಳಾಗಿರ್ಬೋದು, ಅದರ ಅನುಭವವನ್ನು ಅವರು ಎಕ್ಸ್ಪ್ರೆಸ್ ಮಾಡ್ಕೊಂಡ್ರೆ ತಿಳಿಸಿದ್ದಾರೆ ಜನಗಳಿಗೆ, ಅದನ್ನು ಫೀಲ್ ಮಾಡಿದ್ದಾರೆ, ಅನುಭವಿಸಿದ್ದಾರೆ. ಹಾಗೆ ಬರೀ ಅವ್ರಿಗೆ ಮಾತ್ರ ದೇವರ ಒಂದು ಅನುಭೂತಿ ಆಗಿದೆಯಾ, ಬಾಕಿ ಮನುಷ್ಯರಿಗೆ ಆಗಲ್ವಾ? ಖಂಡಿತ ದೇವರು ನಮಗೆ ಪ್ರತ್ಯಕ್ಷ ಕಾಣಿಸಿಲ್ಲ ಆದ್ರೂ ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಅನುಭವಕ್ಕೆ ಬಂದಿರುತ್ತೆ. ಅದು ಉದಾಹರಣೆಗೆ ಒಂದು ಹುಟ್ಟಿದ ಮಗು ತಗೊಳ್ಳಿ, ಅದು ಆರಂಭದಲ್ಲಿ ಅದರ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್, ಸ್ವಾಭಾವಿಕವಾಗಿ ಅದಕ್ಕೆ ಏನೇನು ಅವಗುಣಗಳಿರ್ತಾವೋ ಅದರ ಒಂದು ಸೃಷ್ಟಿಯ ನಿಮಿತ್ತ ಅದರ ಪ್ರಕಾರ ಅದು ವರ್ತಿಸ್ತಾ ಹೋಗುತ್ತೆ. ಪ್ರತಿಯೊಂದು ಹಂತದಲ್ಲೂ ಅದ್ರ ಜೊತೆ ದೇವ್ರು ಇರ್ತಾನೆ, ಎಲ್ಲ ರೀತಿ ಅದನ್ನು ಸಪೋರ್ಟ್ ಮಾಡ್ತಾನೆ. ಹಾಗೆ ಅಂದರೆ ಪ್ರಕೃತಿಗೆ ಅನುಗುಣವಾಗಿ ಅದು ಬೆಳೀತಾ ಹೋಗುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಆ ಒಂದು ಮಗು ಬೆಳೆದು ದೊಡ್ಡವನಾದ ಪ್ರಕೃತಿಗೆ ಅನುಗುಣವಾಗಿಲ್ಲದೆ ನಡೆಯೋಕ್ಕೆ ಪ್ರಾರಂಭ ಮಾಡಿದಾಗ ಆಟೋಮೆಟಿಕಲಿ ಆ ದೇವರು ಅವರಿಂದ ಆಚೆ ಹೋಗ್ತಾನೆ. ಅಂದರೆ ಎಲ್ಲಿವರೆಗೆ ನಮ್ಮ ದೇಹ ಮನಸ್ಸು ಇವು ಪ್ರಕೃತಿ ಜೊತೆ ಒಂದು ಸಂವಹನ ಇಟ್ಕೊಂಡಿರ್ತಾವೋ ಅಥವಾ ಸಂಪರ್ಕದಲ್ಲಿ ಇರ್ತಾವೋ ಅಥವಾ ಅವುಗಳ ಜೊತೆ ಒಂದು ಸಾಮರಸ್ಯದಿಂದ ಇರ್ತಾವೋ ಅಲ್ಲಿವರೆಗೂ ದೇವರು ನಮ್ಮಲ್ಲೇ ಇರ್ತಾನೆ. ಅದಾದ ನಂತರ ಅವನು ಹೊರಗಡೆ ಹೋಗ್ತಾನೆ, ಮತ್ತು ನಾವು ಅವನನ್ನು ಹುಡುಕ್ತೀವಿ, ಆ ಒಂದು ಅನುಭವವನ್ನು ಪಡೀಲಿಕ್ಕೆ ಹಾತೊರಿತೀವಿ. ಅದು ಕೊನೆಯವರೆಗೂ ಕೂಡ ಹಾಗೆ ನಡೀತಾನೆ ಇರುತ್ತೆ. ಈ ಅನುಭವ ಅಂತ ಬಂದಾಗ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಈ ದೇವರ ಒಂದು ಅನುಭೂತಿ ಆಗಿದ್ದೇ ಆಗಿರುತ್ತೆ. ಉದಾಹರಣೆಗೆ ಯಾವುದೋ ಒಂದು ಹರಕೆ ಹೊತ್ಕೊಂಡಿರ್ತೀರ, ಕೆಲಸ ಆಗೋದೇ ಇಲ್ಲ ಅಂದ್ಕೊಂಡಿರ್ತೀರ, ನಿಮ್ಮ ಕೈಲಿ ಆಗಲ್ಲ ಅಂದ್ಕೊಂಡಿರ್ತೀರ, ಆಗಿರುತ್ತೆ. ಅದು ದೇವರ ಒಂದು ಅನುಭೂತಿ, ಅದು ಅನುಭವ. ಅಂದರೆ ಯಾವಾಗ ನಿಮ್ಮ ಮನಸ್ಸುಗಳು ಪ್ರಕೃತಿಗೆ ಅಥವಾ ಬಾಹ್ಯ ಒಂದು ಶಕ್ತಿಗೆ ನಿಮ್ಮನ್ನು ನೀವು ಶರಣ ಮಾಡಿಕೊಡ್ತೀರಾ, ಆವಾಗ ಅದು ಆಟೋಮೆಟಿಕ್ಕಾಗಿ ತನ್ನಿಂದ ತಾನೇ ನಿಮ್ಮ ಜೊತೆ ನಿಲ್ಲುತ್ತದೆ. ಅದನ್ನು ನಾವು ದೇವರ ಅನುಭೂತಿ ಅಂತ ಕರಿತೀವಿ. ದೇವರನ್ನ ನೋಡಿದವರಿಲ್ಲ, ಬಟ್ ದೇವರ ಒಂದು ಅನುಭೂತಿ ಪಡೆದಂಥವ್ರು ಪ್ರತಿಯೊಬ್ಬರು ಇರ್ತಾರೆ. ಹಾಗಾಗಿ ದೇವರು ಎಲ್ಲೂ ಇಲ್ಲ, ನಮ್ಮಲ್ಲೇ ಇದ್ದಾನೆ. ಹಾಗಾಗಿ ದೇವ್ರನ್ನ ಸದಾ ನಿಮ್ಮ ಹತ್ರನೇ ನಿಮ್ಮ ಜೊತೆನೇ ಇಟ್ಕೋಬೇಕು ಅಂದರೆ ನೀವು ಮಾಡಬೇಕಾದ್ದೇನು? ನಿಮ್ಮ ಮೈ ಮನಸ್ಸುಗಳನ್ನು ಪ್ರಕೃತಿಗೆ ಪೂರಕವಾಗಿ, ಪ್ರಕೃತಿಗೆ ಸಾಮರಸ್ಯದಿಂದ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೆ ಖಂಡಿತವಾಗಿಯೂ ದೇವರು ಯಾವಾಗಲೂ ನಿಮ್ಮ ಜೊತೆ ಖಂಡಿತ ಇರ್ತಾನೆ. ಏನಂತೀರಾ?